ತಾವು ಹೇಳಿದ್ರೆ ಇಲ್ಲಿ ತುಂಬಾ ದಶಕಗಳ ಹಳೆಯ ಗೊಂಬೆಗಳು ಇದೆ ಅಂತ ಹೇಳಿ, ಅದು ಯಾವುದಕ್ಕೂ ಕೂಡ ಪೇಂಟ್ ಆಗಿಲ್ವಲ್ಲ ಸರ್? ಏನು ಅಂದರೆ ಈಗ ಪೇಂಟ್ ಮಾಡ್ತು ಅಂತಂದರೆ ಆ ಮುಖದ ಕಳೆ ಮತ್ತೆ ವಾಪಸ್ ಬರುತ್ತೆ ಅನ್ನೋಂಥ ಗ್ಯಾರಂಟಿ ನಮ್ಗೆ ಖಂಡಿತ ಇಲ್ಲ. ನನಗೆ ಖಂಡಿತ ನಂಬಿಕೆನೇ ಇಲ್ಲ ಅದು ಬರುತ್ತೆ ಅಂತ. ಇದನ್ನು ನೀವು ಸ್ವಲ್ಪ ಹಾಗೆ ಗಮನಿಸ್ತಾ ಹೋದರೆ ಈಗಿರೋಂಥ ತಳುಕು ಬೆಳಕಿನ ಬೊಂಬೆಗಳು ಮತ್ತು ಆ ಬೊಂಬೆಗಳು ಅದರ ಮುಖದಲ್ಲಿರುವಂಥ ಗಾಂಭೀರ್ಯ, ಅದರ ಮುಖದಲ್ಲಿರುವಂಥ ಒಂದು ಭಕ್ತಿಯನ್ನು ಕೊಡುವಂಥ ಒಂದು ಇದು ಆ ಶಕ್ತಿ ಈ ಬೊಂಬೆಗಳಿಗೆ ಇಲ್ಲ ಅಂತ ಅನಿಸುತ್ತೆ. ಆದರೆ ಈಗ ಅದು ಒಟ್ಟಿಗೆ ಕೂತಾಗ ನಮ್ಗೆಲ್ಲದರಲ್ಲೂ ಬರುತ್ತೆ. ಆದರೆ ಆ ಬೊಂಬೆಗಳನ್ನೇ ನಾವು ನೋಡಿದಾಗ ಬಹುಶಃ ಒಂದು ಇನ್ನೊಂದು ಅಲ್ಲಿ ಮೇಲ್ಗಡೆ ಒಂದು ಬೊಂಬೆ ಒಂದು ಶಿವನನ್ನು ಕೂರಿಸಿದೆ, ಅದನ್ನು ಆಮೇಲೆ ನೋಡ್ಬೋದು ನೀವು. ಅದೊಂದು ಗಾಜಿನ ಶಿವನ ವಿಗ್ರಹ. ನಮ್ಮ ತಂದೆಗೊಬ್ಬರು ಕ್ರಿಶ್ಚಿಯನ್ ಒಬ್ಬರು ಅದು ಮಾಡಿ ಪೇಂಟ್ ಮಾಡಿ ಕೊಟ್ಟಂಥದ್ದು ನಮ್ಮ ತಂದೆ ಆಗಿನ ಕಾಲದಲ್ಲಿ. ಈ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆಗಿರೋಂಥ ಅನುಭವ ಅಂದರೆ ಆ ಒಂದು ಹಸನ್ಮುಖಿಯಾದಂಥ ಚಿನ್ಮಯ ಮುದ್ದನಾದ ಆ ಒಂದು ಶಿವನನ್ನು ನೋಡ್ತಾ ಕೂತ್ರೆ ನಮ್ಮ ತಲೆಯಲ್ಲಿ ಎಲ್ಲ ಬಿ ಪಿನೂ ಖಾಲಿ ಆಗಿಬಿಡುತ್ತೆ. ಬಿ ಪಿ ಬರೋ ಒಂದು ಚಾನ್ಸೇ ಇಲ್ಲ, ಅಷ್ಟು ಒಳ್ಳೆ ಬೊಂಬೆ. ಅದನ್ನು ನೀವು ಆಮೇಲೆ ನೋಡ್ಬೋದು. ಹೀಗೇನು ಒಂದೊಂದು ಸಲ ನೋಡಿದಾಗ ಈಗ ಅಲ್ಲಿ ಒಳಗಡೆ ಒಬ್ಬ ಕೃಷ್ಣ ಕೂತಿದ್ದಾನೆ. ಆ ಕೃಷ್ಣ ನೋಡಿದ್ರೆ ಯಾರೋ ನಮ್ಮ ಮನೆ ಹುಡುಗನ್ನೇ ಅಲ್ಲಿ ಕೂರಿಸಿದೇವೇನೋ ಅಂತ ಅನ್ಸುತ್ತೆ. ಅದೇ ಅದು ಅವ್ನಿಗೆ ಎಷ್ಟು ದೃಷ್ಟಿ ಬಿದ್ದಿದೆಯೋ ನನಗಂತೂ ಗೊತ್ತಿಲ್ಲ, ಎಷ್ಟು ಜನ ಬಂದು ದೃಷ್ಟಿ ಹಾಕಿದ್ರೆ ಗೊತ್ತಿಲ್ಲ. ಆದರೆ ಪ್ರತಿ ಸಲ ಈ ಬೊಂಬೆ ಒಂದು ಬಹಳ ನಮಗೆ ಸಮಸ್ಯೆ ಅಂತಂದರೆ ಬೊಂಬೆಗಳನ್ನು ವಾಪಸ್ ಅದೇ ರೀತಿ ಜೋಡಿಸಿಡುವಂಥದ್ದು. ಪ್ರತಿಯೊಂದು ಬೊಂಬೆನೂ ಪ್ಯಾಕ್ ಮಾಡ್ತೀವಿ ನಾವು. ಅಂದರೆ ಬಲ್ಕ್ ಪ್ಯಾಕಿಂಗ್ ಇಲ್ಲವೇ ಇಲ್ಲ. ಪ್ರತಿಯೊಂದು ಬೊಂಬೆಗೂ ಬಟ್ಟೆ ಅಥವಾ ಪೇಪರ್ ಸುತ್ತಿ, ನ್ಯೂಸ್ ಪೇಪರ್ ಸುತ್ತಿ ಅದನ್ನು ನೀಟಾಗಿ ಓರಣವಾಗಿ ಜೋಡಿಸಿಡ್ತೀವಿ. ತೆಗಿಬೇಕಾದ್ರೆ ಕೂಡ ಹಾಗೆ ನಿಧಾನವಾಗಿ ತೆಗಿತೀವಿ. ಸೊ ಜೋಡಿಸೋವಂಥದ್ದು ಮತ್ತು ಇಡುವಂಥದ್ದು. ಅದಕ್ಕೆ ಸಾಮಾನ್ಯ ಇಂಗ್ಲೀಷಲ್ಲಿ ಒಂದು ಮಾತು ಹೇಳಿದ್ದಾರೆ, ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಆ್ಯಂಡ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಅಂತ. ಅದನ್ನು ಈ ಬೊಂಬೆ ವಿಷಯದಲ್ಲಿ ನಾವು ಫಾಲೋ ಮಾಡದೆ ಹೋದರೆ ನಾವು ಮುಂದಿನ ವರ್ಷ ಬೊಂಬೆ ಇಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಈಗೇನು ಅಂತಂದರೆ ನಾವೆಲ್ಲ ಬೊಂಬೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿರ್ತೀವಿ, ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ತೀವಿ. ಇದು ಶ್ರೀರಾಮ ನಂಬರ್ 1 2025 ಅಂತ ಬರೆದ್ರೆ ಸೊ ನೆಕ್ಸ್ಟ್ ಟೈಮ್ ತೊಗೊಂಡಾಗ ರಾಮನ ಬೊಂಬೆ ಇಲ್ಲಿದೆ, ಸೊ ರಾಮನ ಬೊಂಬೆ ಎಲ್ಲಿಡ್ತೀವಿ, ಅಲ್ಲಿ ತೊಗೊಂಡು ಇಟ್ಕೊಂಡು ಅಲ್ಲಿ ಇಡ್ತಾ ಹೋಗುವಂಥದ್ದು. ಹೀಗಾಗಿ ನಮಗೆ ಆ ಬೊಂಬೆಗಳನ್ನ ಜೋಡಿಸುವಂಥದ್ದು ಮತ್ತು ತೆಗೆಯುವಂಥದ್ದು, ಅಸೆಂಬ್ಲಿಂಗ್ ಆ್ಯಂಡ್ ಡಿಸ್ಮ್ಯಾಂಟ್ಲಿಂಗ್, ಇಟ್ ಈಸ್ ಈಕ್ವಲಿ ಎ ವೆರಿ ಬಿಗ್ ಜಾಬ್, ವೆರಿ ರೆಸ್ಪಾನ್ಸಿಬಲ್ ಜಾಬ್. ಬಟ್ ಇದೆಲ್ಲ ಆಗೋದು ಯಾಕೆ ಅಂತಂದು ಏನಂದರೆ ನಮ್ಗೆ ಒಂದೊಂದು ಬೊಂಬೆ ಎತ್ತಿಡಬೇಕಾದ್ರೂ ಕೂಡ ನಾವು ನಮ್ಮ ಮನೇಲಿದ್ದಂಥ ಯಾವುದೋ ಸಣ್ಣ ಮಗುನ ಎತ್ಕೊಂಡು ಇನ್ನೊಬ್ಬರ ಕೈ ಕೊಟ್ಟವೇನೋ ಅನ್ನೋಂಥ ಭಾವನೆಯಿಂದನೇ ಮಾಡ್ತೀವಿ ವಿನಃ ಅಯ್ಯೋ ಬೊಂಬೆ ಏನು ಬಿದ್ದರೆ ಏನಾಯಿತು ಅನ್ನೋಂಥದ್ದು ನಮ್ಗೆ ಇಲ್ಲಿ ತನಕ ಆಗಿಲ್ಲ.